ಯಾಕಂದ್ರ ಅಂದ ಎಂದ ಹೂವಿನ ವಾಸೆ ಪಡೆದು ಹೋಗೈತ್ ನೋಡ್ರಿ, ಅಂದೇ ಹತ್ತು ಬಿಟ್ಟತ್ರಿ ಲವ್ ಅನ್ನೋದು ಪ್ರಾಂತಿ. ಅಲ್ಲ ಕವಿ, ಈ ಡಬ್ಬಿ ಹಿಡ್ಕೊಂಡು ಎನ್ರಿ ಎನ್ರಿ ಅಂತ ಕೂಗ್ತಿಯಲ್ಲ, ಒಂದ್ ದಿನಾರ ಈ ಡಬ್ಬ ಹಾಕಿ ಸ್ವಚ್ಛಂಗ ತೊಳೆದಿ ಇಲ್ಲ. ಯಾಕಂದ್ರ ಒಂಥರ ಘಮ್ ಅಂತ ವಾಸನೆ ಮಾರೇ. ಏನದು ಘಮ್ ಅಂತ ನಾರದು? ಗಣ ತಿಂಡಿ ಹೋದ ನೋಡ. ಅಲ ಅಂಡಗಚ್ಚಿ ಮಂಡಿ ಮೀಸಿ ಗಂಡಸ ಯಾರು ಹೂವಿನ ಹುಡುಗಿ ಬಿಟ್ಟಿ ನನ್ನ ಎಣ್ಣೆ ಬಗ್ಗೆ ಅಟ್ಟು ಕೇವಲ ಮಾತನಾಡಬೇಡ. ಯಾಕಂದ್ರ ನಿನಗ ನಾ ಬಿಳಿದೊಂದು ಕುಸಿಬಿ ಎಣ್ಣೆ ತೆಗೆದು ಕೊಡ್ತೀನಿ. ನಿನ್ನ ಬುಗಾಣ ಒಗ್ಗರಣೆ ಕೊಟ್ಟಾಗ ತಿಳಿತೈತಿ ನನ್ನ ಎಣ್ಣೆ ಮಹತ್ವ ಎಂತದು ಅಂತ. ಅಂತೂ ಎಣ್ಣೆ ಬಗ್ಗೆ ಬಾಳ ತಿಳ್ಕೊಂಡಿ ಬಿಡು. ತಿಳ್ಕೊಂಡಾಗ ಮಾಡ್ಬೇಕಾಗ್ತತ್ರಿ ನಿಮ್ಮಂತ ಸಿರೋಳು ಹುಡುಗಿಯರು ಸವಾಸ. ಅಷ್ಟು ಮಹತ್ವದ ಐತೆ ಒಮ್ಮ ತೊಂದ್ ನೋಡ ನನ್ನ ಎಣ್ಣೆ. ಯಾರ್ಯಾರು ಬರ್ತಾರ ಮರ್ರೆ ಮನ್ಯಾಗ? ಈ ಮನೆ ನಾವ್ ಇಬ್ರು ಇರ್ತಿತ್ತು ಕರೆ ಅವ್ರು ಬರ್ಲಕತ್ತಾರ, ಏನ್ ಮಾಡ್ಲಿ? ಬಳಕೋತೀನಿ ಹಿಡೀರಿ ಮತ್ತ ಬಾಯಾರ. ಕುಡಿಕೆ ಬಾಯಿ ಸಣ್ಣದಿದ್ರು ಕುಡಿಕೆ ತಳ ಬಲೆ ಹಿಂಬಿಟ್ಟನ ಕುಡಿಕೆ ಮಾಡಿದ ಕುಂಬಾರ. ತಡಿಯೋ ನಿನ್ನ ಜಿಟಿ ಮನ್ಯಾಗ ಹುಟ್ಟಿದ್ದ ಅರ್ಧ ಮಳೆ ಹುಟ್ಟಿನಿ. ಅಲ್ಲ, 1 ಕೆಜಿಗೆ ಈ ಗೆರಿಗೆ ಬರ್ತಿತ್ತು. ನೀ ಏಟ್ ಹಾಕಿದಿ? ಏನ ಇಲ್ಲಿಗೆ ತೆಳಗೈನ ಹಾಕ ಬಾಯ ನಿಮ್ಮ ಕುಡಿಕೆ ಬಾಯಿ ನೋಡಿ ಎತ್ತ ಬರ್ತಿಲ್ರಿ. ಬರ್ಬೇಕ ಆಗೋಡಿ. ಓಕೆ ನೋಡ ಕಾಲ ಕೈ ಯಾರಿ ಬಿಗಿರಿ ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ, ನಿನ್ನಪ್ಪಾಡನಲ್ಲ, ಯಾರ ಅಂಜಿಕೆ ನನಗಿಲ್ಲ. ತರ ಕಡಿಲಿ ತರತನ ಬಿಡುವುದಿಲ್ಲ. ನೀ ಎದ್ದು ಬಾ, ಅವನು ಮದುವೆ ಆಗೈತಿ, ಬೇಡ ನೀ ಎದ್ದು ಬಾ. ಬಿಟ್ಟರ ಜಾತಿ ಮಗಲ್ಲ, ನಾ ತಿಳಿದಂಗ ಹಗರಿಲ್ಲ, ನಿಮ್ಮ ಪಾಡಲ್ಲ, ಯಾರ ಹಂಜಿಕೆ ನನಗಿಲ್ಲ. ಉತ್ತರ ಜಾತಿ ಮಗ ಅಲ್ಲ, ತಿಳಿದಗಲ್ಲ, ನಿಮ್ಮ ಪಾಡನಲ್ಲ, ಸರಂಭಿಕೆ ನನಗಿಲ್ಲ, ನಿಮ್ಮ ಪಾಡನಲ್ಲ, ಸರಂಭಿಕೆ ನನಗಿಲ್ಲ. ದೂರದಲ್ಲ ಗೊತ್ತಿರು ಪ್ರೀತಿ ಬಡವಾಗಿ, ಕಣ್ಣ ಮುತ್ತ ಮನಸ ನೋಡಿ ಪ್ರೀತಿ ಮಾಡಿದಾಗಿ, ಯಾರೇ ಕನ್ನಡಿస్తే ನಮ್ಮ ಪ್ರೀತಿನ
ಏನದು ಹೋಯ್ದು ಹೊಯ್ಕೋತ ಬಂದಿದಿ ಹೋಗಿದ್ದೇನದು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಡು ಓದವನ ವಾದ ತರ್ತಾರ ಮಾವನ ಹಿಡಿದಿನಿ ನಿನ್ನವನ ಇನ್ನ ನಾವು ಮಧುರವಾದ ಕಂಠದಿಂದ ಎಷ್ಟು ಚಂದ ಹೇಳ್ತ ಎಷ್ಟು ಚಂದ ಹೇಳ್ತಿ ನಿನ್ನವನ ಹೋಯ್ತು ಅಂದಿದ್ದ ನನ್ನ ಮರ್ಯಾದೆ ಯಪ್ಪ ನಾನು ನಿನ್ನ ಕಣ್ಣಿಗೆ ಕಾಗಿ ಕಂಡಂಗ್ ಕಾಣ್ತೀನಿ ನಿಮ್ಮವನ ನಿಮ್ಮವನ ಅಳಬಾರ್ದು ಅಳಬಾರ ಅತ್ರ ನೀ ಸಣ್ಣ ಮಗು ತರ ಕಾಣ್ತಿ ಏನಿಲ್ಲವನ ಈಗ 19 ಮುಗಿದು 20 ರನ್ನಿಂಗ್ ಬಿದ್ದವ ಸುಮ್ಮನೆ ಕೂಂದ್ರ 2 ಗಂಟ 21 ಯಾವ ಮಗಳ ನಿಂದು ಬರಬರಿ ಅದ ಯಾಕ ಅಪ್ಪಗಾರು ಮರು ಹಿಡದ ಮತ್ತೇನ್ ಮಾಡ್ಬೇಕಪ್ಪ ತಿಳಿಲಾರ ಬುದ್ಧಿ ಹೇಳದ ದಕ್ಕಿಸ್ಗೋ ಯಾವಾಗ ಬಂದ್ರಿ ನೀವು ನೋಡ ಮಂಗೆ ಅಡ್ಸಿ ಮಗ ಹ್ಯಾಂಗ ಕಾಣ್ತಾನ ನೋಡೋ ಅಲ್ಲೋ ಮಗನ ನಿನಗ ಏನು ಗೊತ್ತನು ಮಂಗೆ ಹಡಿಸಿ ಮಗನ ಬರೇ ಚಂತನ ಬರ್ತಿ ಡೋಜರ್ ಮ್ಯಾಗ ಹೋತಿ ಅಕ್ಕಾಡಿ ನಮ್ಮಂತವ್ರು ಹೆಂಗ್ ಕಾಡ್ತಾರ ತಮ್ಮ ಅಲ್ಲಿ ನಮ್ಮ ಕೊಳೆನವಲ್ಲಿ ಹೋಗ್ತೀನಿ ಬರೀ ಸ್ಟಿಂಗ್ ಕುಡಿಸ್ತಿ ಮತ್ತ ಆ ಕಡೆ ಹೋಗ್ತಿ ಅಲ್ಲಿ ಹೋಗ್ತೀನಿ ನಮ್ ಕಾಕಂಬ ಸ್ಟಿಂಗ್ ಕುಡ್ತಿ ಈ ಕಡೆ ಬರ್ತಿ ನಮ್ಮ ತನಗ ಇದ್ರಿಗೆ ಕಾಣ್ತಪ್ಪ ನಿನಗ ಕಡೆ ಮಾಡಿದ ಮ್ಯಾಲ ಕೆಲಸ ಬಿಟ್ಟದ ನಿಂದು ಇಲ್ರಿ ಮಾವ ವ್ಯಾಪಾರ ಅಂದ ಮ್ಯಾಗ ಕಾಚಾಡೋದು ನಡೆದರಿ ಒಳಗೊಮ್ಮೆ ಏನಾತ ಗೊತ್ತೇನ್ರಿ ಹೌರಿಯಪ್ಪ ನಮ್ದು ಅವ್ರ ಕೈ ಸಿಕ್ಕೊಂಡಿರ್ತೈತ್ರಿ ಅವ್ರದ್ದು ನಮ್ಮ ಕೈ ಸಿಕ್ಕೊಂಡಿರ್ತೈತ್ರಿ ಸಿಕ್ಕಿದ ಕೂಡಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗುದ್ರಿ ಮಾವನಾರ ಬಾಳ ಬೆರ್ಸಾತಪ್ಪ ನಿಂದು ಮಾಮ ಅಗಳೇ ಸಾಣದು ಏನಂದ್ರಿ ಅಲ್ಲೋ ಮಗನ ನಾ ಸುಮ್ಮ ಸಹಜ ಅಂದಾಜ ನನ್ನ ಮಗಳಿಗಂದ್ರಿ ಏನ್ ತಿಳಿದಿದ್ನಿ ಸುಮ್ ಸಹಜ ಒಂದ್ 4-20 ನಡೆದವನ್ರಿ ತಮ್ಮ ಬಾ ಇದಕ್ಕೋ ನಮ್ ಸಿನಿಗಾಯಿ ಬಲ್ಲಿ ಹೋದ್ನಿ 2-20 ನಡೆದವ ನಮ್ಮ ಆಯ್ ಬಲ್ಲಿ ಹೋಗ್ಯಾನವ ಈ ಒಂದ್ ಕೆಲಸ ಮಾಡ್ತವ ನೀ ಬಾ ದೂರ ಹೋಗಿದ್ದಿ ಒಂದ್ ಸ್ವಲ್ಪ ಹಿಂಗೈಸ್ ಬಾ ಯಾಕೆ ಹೇಳ್ತೀನಿ ಕೇಳು ಈಗ 20 ಮುಗಿದು 21 ರನ್ನಿಂಗ್ ಬಿದ್ದ ಓದ್ತ ನಮ್ಮ ಮಗಳದು ವಯಸ್ಸ ಮಾವನಾರ ನೀ ಏನ ಮಾತು ಸಾಹಿತ್ಯ ಅಲ್ಲ ನಾನು ಬಿಟ್ರೇನ ಅವ 1 ತಿಂಗಳು ಹೇಳಲ್ಲ ಮ್ಯಾಲ ಜಡ್ದ ಯಪ್ಪ ವಯಸ್ಸು ಲೆಕ್ಕ ಹಾಕಿದ್ರಾಗ ನನಗೆ 50 ದಾಟಿದವಪ್ಪ ಯವ್ವ ಮಗಳ ಇಲ್ಬಾನಿ ಹೊಟ್ಟೆ ತಲಿ ಕೆಡ್ಸೋಬೇಡ ಮಗಳ ಯವ್ವ ತಂಗಿ ನಿನಗೆ 50 ಅಲ್ಲ 70 ಆದ್ರೂ ತಲಿ ಕೆಡ್ಸೋಬೇಡ ಯಾಕಂದ್ರೆ ಮಂಗೆ ಆಡಿಸಿ ಮಕ್ಕಳಿಗೆ ಇಬ್ರಿಗೆ ಕೊಡಲ್ಲ ನಮ್ಮ ಹಳೆ ಕೊಡ್ತೀನಿ ನಮ್ಮ ಒಮ್ಮ್ಯಾಗ ರಮೇಶ್ ಮಾರ್ ಮಗನಿಗೆ ಸಣ್ಣ ಪಾರದ ಬಾಳ ನಿಮ ಬಾಳ ಕಾಜಿ ಏನವ ಇಲ್ಲೇ ಕೂತಿರ್ಬೇಕವ ಎಲ್ಲಿದೆ ಕೈಯ ಮಾಡು ಕುರ್ಸಲ ಏಯಪ್ಪ ಆಯ್ತು ಅವ ಬಾಡಿ ಇವ ಮಾಡ್ತಾನ ಬಾಯ್ಲಿ ಹಲೋ ಸತೀಶ್ ಹಾಯ್ ಧನ್ರಾಜ್ ಏನು ಇಷ್ಟು ದಿನದಿಂದ ಭೇಟಿನಿಲ್ಲ ಎಲ್ಲಿಗೆ ಹೋಗಿದ್ದೀ ಮತ್ತೇನು ಸಮಾಚಾರ ಚೆನ್ನಾಗಿದೆಯಾ ಯಾಕೋ ಮೌನ ಮತ್ತೇನು ಸತೀಶ್ ನೀನು ಕಲಿಯಲು ಸಿಟಿಗೆ ಹೋದೆ ನಾನು ಇಲ್ಲೇ ಧರ್ಮರಾಜನ ಮಿಲ್ಲಿನಲ್ಲಿ ಮ್ಯಾನೇಜರೇ ಕೆಲಸ ಮಾಡ್ತಾ ಇದ್ದೀನಿ ಈ ಬಡಗಳೇನು ಮರೆತು ಬಿಟ್ಟೆಯಾ ಯಾಕಂದ್ರೆ ಈ ಹಳೆಗಳಂದ್ರೆ ನಿನ್ನ ಪ್ರೆಸ್ಟೇಜ್ ಕಮ್ಮಿ ಆಗುತ್ತೆ ಅದಕ್ಕೆ ತಾನೇ ಧನ್ರಾಜ್ ಏನು ಹೇಳ್ತಿದ್ಯೋ ಅಂತ ಮುಟ್ಟಾಳ ನಾನಲ್ಲ ಈಗಿನ ಮಾಡಿದಾದರೆ ಏನು ಕಲಿಯುವಬ್ಬರದಲ್ಲಿ ಹಳೆಯಗಳನ್ನು ಮರೆತು ಬಿಟ್ಟೆಯಾ ಮರೆಯಲು ಸಾಧ್ಯವೇ ಸತೀಶ್ ನೀನು ಸಿಟಿಯಲ್ಲಿ ಒಂದು ಸುಂದರವಾದ ಮನೆತನದ ಹುಡುಗಿಯನ್ನು ಹೊಡೆದುಕೊಂಡು ಬಂದಿದ್ದಂತೆ ಹೌದಾ ಓಹೋ ಆ ವಿಷಯನ ಐ ಆಮ್ ಸಾರಿ ಫ್ರೆಂಡ್ ಅದಕ್ಕೆ ಕೋಪನ ನೀನು ಮಾಡಿದ ತಪ್ಪಿಗೆ ನಿನ್ನ ಜೊತೆ ಮಾತನಾಡಬಾರದು ಏನು ಮಾಡಿದ ಗೆಳೆಯ ಪ್ರೀತಿ ಎಂಬ ಪದದಿಂದ ಮದುವೆನೇ ಆಯ್ತು ಅಷ್ಟೇ ಹಾಗಾದರೆ ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ತಪ್ಪಿನ ಶಿಕ್ಷೆಗೆ ನಾನು ಸಿದ್ಧ ಯಾವ ಪಾರ್ಟಿ ಬೇಕಾದರೂ ಕೇಳು
ಇರ್ಲಿ ಗೆಳೆಯ, ಇಲ್ಲೇ ರಸ್ತೆಯಲ್ಲಿ ನಿಂತು ಮಾತನಾಡಿಸ್ತೀಯೋ ಅಥವಾ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ನಿನ್ನ ಶ್ರೀಮತಿಯನ್ನು ಪರಿಚಯ ಮಾಡಿಸ್ತೀಯೋ? ಅಷ್ಟೇ ತಾನೇ, ನಡಿ ಈಗಲೇ ಹೋಗೋಣ ಮನೆಗೆ. ನಾನೆಲ್ಲ ಬರೋದು ಒಂದು ಮಾತು, ಆದರೆ ನೀನು ತಪ್ಪು ತಿಳಿಯಬಾರದಷ್ಟೇ. ಧನ್ರಾಜ್, ನನ್ನ ನಿನ್ನ ಸ್ನೇಹದ ಮಧ್ಯೆ ಅದು ಯಾವ ಮಾತು? ನೋಡು ಸತೀಶ್, ಅದೇ ನಿನ್ನಣ್ಣ ರಮೇಶ ತಪ್ಪು ತಿಳಿಯಬಾರದು. ಯಾಕಂತಂದ್ರೆ ಮೊನ್ನೆನೆ ಧರ್ಮರಾಜನಿಗೂ ಮತ್ತು ನಿನ್ನಣ್ಣ ರಮೇಶನಿಗೂ ದೊಡ್ಡ ಕ್ರಾಂತಿನೇ ಆಗಿದೆ. ಈ ಸಮಯದಲ್ಲಿ ನಾನು ನಿನ್ನ ಮನೆಗೆ ಬಂದರೆ ಅವ ಏನಾದ್ರೂ ತಪ್ಪು ತಿಳ್ಕೊಂಡಾನು ಅಂತ ಒಂದು ಮಾತಾಡಷ್ಟೇ. ಅಷ್ಟೇ ತಾನೇ, ಮನೆಯಲ್ಲಿ ಎಲ್ಲರೂ ತೋಟಕ್ಕೆ ಹೋಗಿದ್ದಾರೆ. ಮನೆಯಲ್ಲಿ ನನ್ನ ಹೆಂಡತಿ ಮಾತಿರುವಳು. ನಡಿ ಹೋಗೋಣ. ಆಯ್ತಾ? ಹಾಗಾದರೆ ಹೋಗೋಣ ನಡಿ. ಜನ್ಮದಲ್ಲೂ ಹುಟ್ಟೋದು ಗೆಲ್ಲರೋ ಸಿಂಹ 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 ಯಾರನ್ನು ನೋಯಿಸಬೇಡ, ಮೋಸವ ಮಾಡಲಬೇಡ. ಯಾರನ್ನು ನೋಯಿಸಬೇಡ, ಮೋಸವ ಮಾಡಲಬೇಡ. ಏನ್ರಿ ಕರೆದ? ಕವಿತಾ, ಇವ್ರು ಯಾರು ಗೊತ್ತಾ? ಇಲ್ವಲ್ಲ. ಪಾಪ ಅವಳಿಗೆ ಏನು ಗೊತ್ತೋ ನೀನೇ ಹೇಳದಿದ್ದರೆ. ಕವಿತಾ, ಇವರು ನನ್ನ ಬಾಲ್ಯದ ಸ್ನೇಹಿತ, ಮೇಲಾಗಿ ಬೆಸ್ಟ್ ಫ್ರೆಂಡ್, ಮೇಲಾಗಿ ಮಿಲ್ ಮ್ಯಾನೇಜರ್ ಧನ್ರಾಜ್ ಅಂತ. ಥ್ಯಾಂಕ್ ಯು. ಇದೇನೋ ಗೆಳೆಯ, ಅದ್ಭುತವಾದ ಹಕ್ಕಿಯನ್ನೇ ಹೊಡೆದುಕೊಂಡು ಬಂದಿರುವೆ. ಯಾಕೋ? ಒಳ್ಳೆಯ ಮನೆತನದ ಸುಂದರವಾದ ರಾಷ್ಟ್ರೀಯ ಪಕ್ಷಿಯನ್ನೇ ಹೊಡೆದುಕೊಂಡು ಬಂದೆ ಅಂತ ಹೇಳಿದಷ್ಟೇ. ಹೋಗ್ರಪ್ಪ, ತುಂಬಾ ತುಂಟ್ರು ನೀವು. ಇರ್ಲಿ, ಬರೇ ಮಾತಿರ್ಲಿ ಮುಗಿಸುವಿರೋ ಅಥವಾ ಏನಾದರೂ ಬಾಯಿ ರುಚಿ? ಅಷ್ಟೇ ತಾನೇ, ಈಗಲೇ ತರುತ್ತೇನೆ. ವಾವ್, ತುಂಬಾ ರುಚಿಯಾಗಿದೆ ಈ ಸ್ವೀಟ್. ಇದೇ ರೀತಿ ನಿಮ್ಮ ಬಾಳು ಕೂಡ ಸುಖಮಯವಾಗಿ ಸಾಗಲಿ. ತುಂಬಾ ಸಂತೋಷ. ಸತೀಶ್, ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೊರಡಬೇಕಾಗಿದೆ, ನಾನಿನ್ನು ಬರುತ್ತೇನೆ. ಓಕೆ, ಹೋಗಿ ಬಾ ಗೆಳೆಯ, ಮತ್ತೆ ಬಿಟ್ಟು ಹೋಗೋಣ. ಬಾಯ್ ಬಾಯ್ ಕವಿತಾ, ಬಾಯ್ ಬಾಯ್. ಕವಿತಾ, ಬೇಸರ ಆಸೆಗೆ ಒಂದು ಮಧುರ ಕಂಠದ ಹಾಡನ್ನೋದು ಹಾಡಬಾರ್ದ? ಯಾಕ್ರಿ ಹೀಗೆ ಯಾಕೆ ಸಪ್ಪಗಾಗಿದ್ರ? ಅದನ್ನೇ ಸ್ವಲ್ಪ ಖಡಕ್ಕಾಗಿ ಹೇಳ್ರಿ. ಆಯ್ತು ನಟರಾಜ, ನೀವು ಹೇಳಿದ್ರೆ ಆಗಲ್ಲ. ಕವಿ ಕಾಳಿದಾಸನ ಓ ನನ್ನ ಸಾಕುಂತಲೆ, ಓ ನನ್ನ ಸಾಕುಂತಲೆ, ಓ ನನ್ನ ಸಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಸಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಸಕುಂತಲೆ, ಓ ನನ್ನ ಸಕುಂತಲೆ, ಓ ನನ್ನ ಸಕುಂತಲೆ, ಓ ನನ್ನ
ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ನನಗಾಗಿ ಆದೈವ ನಿನ್ನ ಪಡೆದ ನನ್ನನಲ್ಲೇ ನನಗಾಗಿ ಆದೈವ ನಿನ್ನ ಪಡೆದ ನನ್ನನಲ್ಲೇ ಈ ಜೀವನಿನಗಾಗಿ ಐರಿದೆಯ ನಿನಗಾಗಿ ಈ ಜೀವನಿನಗಾಗಿ ಐರಿದೆಯ ನಿನಗಾಗಿ ಡ್ಯಾಡ್ ಇಸ್ ಪ್ರಪೋಸ್ ಬಟ್ God is great. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಲಾ 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 ಗಂಡದೂತ ಕಟ್ಟಿದ ಪ್ರೀತಿ ಗೆರೆತ ಮರಣ್ಣ ಕದಲ ಹಾಗೆ ಬೆಂಗಳೂರ ಸೇರಿದಂತ ದೂರ ನೀರು ಹತ್ತಿದ ಮಾರಗಾಡಿ ಮಾರಿ ಹೊಸಾದ ಕಂಡನ ದಾರಿ ಯಾರನ್ನ ಕರಗಲ್ಲ ಹಾಗೆ ಬೆಂಗಳೂರ ಸೇರಿದಂತ ದೂರ ಕಟ್ಟಗಂಬಿಯ ಕೈಯತ್ತ ಹಾದಿಗಲ್ಲ ದೂರ ಕಟ್ಟರು ಹೊಗಲೆಲ್ಲ ದೂರ ಕಟ್ಟಗಂಬಿಯ ಕೈಯತ್ತ ಹಾದಿಗಲ್ಲ ದೂರ ಕಟ್ಟರು ಹೊಗಲೆಲ್ಲ ದೂರ ಇಷ್ಟೆಲ್ಲ ಮಗಂದ ದೂರ ಕಟ್ಟಿದಿ ಪ್ರೀತಿ ಗರಿಯದ ಇಟ್ಟನು ಬೇಡಿ ಪ್ರೇಮಿಗಳೇ ಪ್ರೇಮಿಯೇ ಪ್ರಣವ ಬೇಡಿಗೆ ಕಂದರಿಗೆ ಪ್ರೀತಿ ಊರಲ್ಲಿ ಇಲ್ಲಂತ ಗಂಟ್ಯಾರಿಲ್ಲ ತಂದಾನೋ ತಂದಾನೋ ಅಯ್ಯನ್ನ ತಂದಾನೋ ತಂದಾನೋ ನಾನು ಸೈಲೆಂಟ್ ಆಗಿದ್ರು ರಾಮ ವೈಲೆಂಟ್ ಆದ ನೀನು ಈ ಊರಲ್ಲಿ ನನಗೆ ಎದುರಾಗಿದ್ದಕ್ಕೆ ನಿನಗೆ ಚಾಟಿ ಏಟೆ ಗತಿ ಅಲ್ರಿ ಸಾವುಕಾರು ನಿಮ್ಮದು ಏರ್ ಸಿಟ್ಟ ಏರ್ ದರ್ಪ ಅಂತೀನ್ರಿ ಸಾವುಕಾರು ಹುಟ್ಟಿ ಭೂಮಿ ಮ್ಯಾಗ ಬಂದಾಗಿನಿಂದ ಇಂಥ ಅವಮಾನ ನನ್ಗೆ ಎಂದೂ ಆಗಿದ್ದಿಲ್ರಿ ಸಾವುಕಾರು ಆ ನನ್ನ ಮಗ ಶಿವೆ ಅದನಲ್ರಿ ಆ ನನ್ನ ಮಗ ಪೂರ ನನ್ನ ಮಾನ ಕಳೆದು ಬಿಟ್ರಿ ಸಾವುಕಾರು ಪೂರ ನನ್ನ ಮಾನ ಕಳೆದು ಬಿಟ್ಟ ನನ್ನ ಮಗ ಶೆಟ್ಟಿ ಊರಲ್ಲಿ ಏನಾದರೂ ಹೊಸ ಸುದ್ದಿ ಹರಡಿದೆ ಏನು? ಎಲ್ಲಿ ಸಾವುಕಾರ ಇದು ಸಾವುಕಾರ ಒಂದು ವಿಷಯ ರೀ ಈ ವಿಷಯ ಕೇಳಿ ಅದೇ ಶಿವಪ್ಪ ಅದನಲ್ರಿ ಶಿವಪ್ಪನ ಮಗ ಸತೀಶ್ ರೀ ಆ ನನ್ನ ಮಗ ಒಂದು ಯಾವ್ದ ಪಾರಿವಾಳ ಹಾರಿಸ್ಕೊಂಡು ಹೋಗ್ಯಾನಂತ್ರಿ ಸಾವುಕಾರ ಈ ಸುದ್ದಿ ಕೇಳಿ ಶಿವಪ್ಪ ಬದುಕೋದೆ ಕಟ್ಟಿನದ್ರಿ ಸಾವುಕಾರ ಶೆಟ್ಟಿ
ಏನು ಮಗಳ ಕತ್ತಿದೆ ಮಗಳು ಅಂತ ಮಗಳು ಏನಾಯ್ತು ಶಿವಪ್ಪನ ಮಗಳು ಏನಾದ್ರು ಅಂತ ವಿಷಯ ಅಲ್ರಿ ಸೌಕರ. ಆ ಶಿವಪ್ಪನ ಮಗಳು ಕಿತ್ತೂರಾಣಿ ಚೆನ್ನಮ್ಮಿದ್ದಂಗ ರೀ ಸೌಕರ, ಕಿತ್ತೂರಾಣಿ ಚೆನ್ನಮ್ಮಿದ್ದಂಗ. ಅದೇ ಅವನ ಮಗ ಸಣ್ಣ ಮಗ ಸತೀಶ, ಅದೇ ಸತೀಶ್ ಅದನ್ರಿ ಸತೀಶ್ ರೀ. ಶೆಟ್ಟಿ ಸುಮ್ಮನೆ ಸೊತ್ತಿ ಬಳಸಿ ಮಾತನಾಡಬೇಡ, ನನ್ನನ್ನು ಗುಂಡು ಹಾಕಿ ಕೊಲ್ಲುತ್ತೇನೆ. ನೇರವಾಗಿ ಮಗಳು ಅದೇ ರೀ ಸೌಕರ, ಅವ ಏನೋ ಬೆಂಗಳೂರದಿಂದ ಬರಕರ ಒಂದು ಪಾರಿವಾಳ ಹಾರಿಸ್ಕೊಂಡ್ ಬಂದ್ರಿ, ಕೆಂಪಂದ ಪಾರಿವಾಳ. ಅದೇ ರೀ ಸೌಕರ, ಕುಲ ಗೊತ್ತಿಲ್ಲ, ಜಾತಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅದ್ರೊಳಗೆ ಬರೋದು ಬಂದನ್ರಿ ಸೌಕರ. ತಾಳಿ ಕಟ್ಕೊಂಡೆ ಬಂದನತ್ರಿ ಸೌಕರ. ಶಕ್ತಿ ಹೊತ್ತು ಉರಿಯಲಿಯ ಮನೆ ನೆತ್ತರದ ನದಿ ಹರಿಯಲಿಯ ಶಿವಪ್ಪನ ಮನೆ. ಎಲ್ಲ ಪ್ರಾಣಿಗಳು ಎಲ್ಲ ಪಕ್ಷಿಗಳು ನನ್ನನ್ನು ಹೆದರಿಗೂಡು ಸೇರುವಾಗ ಈ ಬಡಬಗಾರಿ ಊರಿನಲ್ಲಿ ನನಗೆ ಎದುರಾಗಿದೆ. ಅಂತಿಗೆ ಶ್ರೀಮಂತನ ಹೃದಯಕ್ಕೆ ಬೆಂಕಿ ಹತ್ತಿಕೊಂಡಿತು. ಓ ಸೌಕರ, ನೀವು ಯಾಕೆ ಚಿಂತೆ ಮಾಡ್ತಿರತ್ತೀನಿ? ನಾವು ಅದ್ರಾಗ ಇನ್ನೊಂದೆರಡು ಸುದ್ದಿ ಹೇಳದೆ ಮರ್ತಿ ನೋಡ್ರಿ. ಈ ಸುದ್ದಿ ಕೇಳಿದ್ರೆ ತಿಳ್ಕೊರಿ, ದಂಗ ಬಡ್ದಂಗ ಬಿಡ್ತರಿ ಸೌಕರ. ಅದ್ಯಾವ ಸುದ್ದಿ ಹೇಳೋ ಕತ್ತೆ? ಏ ಸೌಕರ, ನೀವು ಕತ್ತೇನ್ರಿ ನಾಯಿರೇನ್ರಿ? ಯಾಕಂದ್ರ ನಾವು ನಿಮ್ಮ ಮನ್ಯಾಗ ಜೀತದಾಳ ಅಂದ್ರ ನಾವು ಇದ್ದಿದ್ದು ಹೇಳ್ಬೇಕಲ್ರಿ ಸೌಕರು. ಅದ್ರಾಗ ಒಂದ್ ಏನ್ ಗೊತ್ತೇನ್ರಿ? ನಿಮ್ಮ ಮಗ ಜಗದೀಶ್ ಅದನಲ್ರಿ, ಅವ ಶಿವಪ್ಪರ ಮನೆಗೆ ಭಿಕ್ಷೆ ಬೇಡಕ್ ಹೋಗ್ಯಾನಂತ್ರಿ ಸೌಕರ, ಭಿಕ್ಷೆ ಬೇಡಕ್ ಹೋಗ್ಯಾನಂತ. ಯಾರ ವಿಷಯ ಸಂಕಟದಿಂದ ಹೊತ್ತಿದೋ ನನ್ನ ಹೃದಯದಲ್ಲಿ, ಅಂತವರ ಮನೆಗೆ ನನ್ನ ಹೊತ್ತಿಯಲ್ಲಿ ಹುಟ್ಟಿರತಕ್ಕಂತ ಕುನ್ನಿ ಭಿಕ್ಷೆ ಬೇಡಲು ಹೋಯಿತೆ. ಶಟಿ ಅದು ಯಾವ ವ್ಯಕ್ತಿಯ? ಎದಿ ಹೊಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ ಸೌಕರ. ಯಾಕಂದ್ರ ಆ ಶಿವಪ್ಪನ ಮಗಳು ಸವಿತಾ ಅದಳಲ್ರಿ, ಸವಿತಾ ರೀ, ಆಗ ಬೀಜಾಗ ಓಡಾಡಕ್ರಿ, ಆ ಕಡ್ದ ಕಡಿ ಈ ಕಡ್ದ ಕಡಿ ಈ ಕಡ್ದ ಕಡಿ, ಆ ಮಗಳಿಗೆ ಭಿಕ್ಷೆ ಬೇಡಕ್ ಹೋಗ್ಯಾನಂತ್ರಿ ಸೌಕರ. ಜಗದೀಶ್, ಎಂತ ಹೇಸಿ ಕೆಲಸಕ್ಕೆ ಕೈ ಹಾಕಿದೆಯೋ ಬಂಡ ಬಡ್ಡಿ ಮಗನೇ. ನೀನು ಬಯಸಿದರೆ ಪಾತಾಳದಲ್ಲಿ ಇದ್ದರೂ ಕೂಡ ಅಂತ ಹೂವನ್ನು ತಂದು ನಿನಗೆ ಮದುವೆ ಮಾಡುತ್ತಿದ್ದೆ. ಹೋಗಿ ಹೋಗಿ ಭಿಕಾರಿ ನನ್ನ ಮಕ್ಕಳ ಮನೆಯ ಹೆಣ್ಣನ್ನು ಬಯಸಿದೆಯೋ ಮಗನೇ. ಹುಲಿಯ ಹೊಟ್ಟೆಯಲ್ಲಿ ಇಲಿಯ ಹುಟ್ಟಿದಂಗಾಯ್ತು ಈ ಶ್ರೀಮಂತನ ಬಾಳೋ. ಅಲ್ರಿ ಸೌಕರ, ನಾವು ಯಾರ ನಮ್ಮ ಮನೆಗೆ ಸೊಸೆಯಾಗಿ ಬರಬಾರ್ದು ಅಂತ ಅನ್ಕೊಂಡಿದ್ದೆ ನೋಡ್ರಿ, ಅವ್ರ ನಮ್ಮ ಮನೆ ಬದ್ಧ ವೈರಿಯಾಗಿ ನಿಂತಾರ್ರಿ ಸೌಕರ. ಅಂತವ್ರ ಮಗಳನ್ನ ನಿಮಗ ಜಗದೀಶ ಚಿಕ್ಕ ಯಜಮಾನ್ರು ಹೈದರಾಬಾದ್. ಅಪ್ಪಾಜಿ, ತಪ್ಪು ನಿಮ್ಮ ಭಾವನೆ. ಯಾಕೆಂದರೆ ಎಮ್ಮೆ ಹೊಟ್ಟೆಲಿ ಆಕಳ ಜನಿಸಿದಂತಾಗಿದೆ. ಯಾಕೆಂದರೆ ಕೊಟ್ಟ ಮೃಗಕ್ಕೆ ಆವತಿಯಾಗುವುದು ಕೊಟ್ಟ ಮಾತಿಗೆ ಗೊತ್ತಿದ್ದರೂ ಕೆಟ್ಟ ಹೋದ ಆಕಳ ಕತೆ ಕೇಳಿಲ್ಲವೇ ನೀವು? ಪಾಪಿ, ಹೆತ್ತ ತಂದೆಗೆ ಪ್ರತಿ ಉತ್ತರ ನೀಡಿದರೆ ಮುಂದೆ ನೀನು ಅನುಭವಿಸಬೇಕಾಗುತ್ತದೆ ಕಷ್ಟದ ಹೊಳೆ. ಅಪ್ಪ,
ಅದು ಎಂಥ ಪ್ರಭಾವ ತುಂಬಿ ಬಂದರೂ ಆ ಪ್ರಭಾವ ಎದುರಿಸುವಂತ ಶಕ್ತಿ ನನ್ನ ಬಲ್ಲಿದೆ. ಅಪ್ಪ, ನೀನೆಷ್ಟೇ ದೇಶ ಸಾಧಿಸಿದರೂ ನನ್ನ ಹೆಂಡತಿಯಾಗಿ ಬರುವಳು ಆ ನಿನ್ನ ಶತ್ರುನ ಮಗಳು ಸವಿತಾ. ಜಗದೀಶ್ ಜಗದೀಶ್, ಶ್ರೀಮಂತ ಧರ್ಮರಾಜ ಇರುವವರೆಗೂ ಅದು ಸಾಧ್ಯತೆ ಇಲ್ಲ. ಅಪ್ಪ, ನಾನು ಬಯಸುವುದು ನಿನ್ನ ಆಶೀರ್ವಾದ ಅಷ್ಟೇ ಅಪ್ಪ. ನೋಡು ಜಗದೀಶ್, ಇಲ್ಲಿವರೆಗೂ ತಾಯಿ ಸತ್ತ ಮಗನೆಂದು ನಿನಗೆ ಪ್ರೀತಿಯಿಂದ ಬೆಳೆಸಿದೆ. ನೀನು ಹೇಳಿದೆಲ್ಲವನ್ನು ನಾನು ಕೇಳಿಕೊಂಡು ಬಂದೆ. ಈಗ ನನ್ನ ಮಾತು ನೀನು ಕೇಳಿದರೆ ನಿನಗೆ ಎಲ್ಲ ಆಸ್ತಿ ನಿನ್ನದು. ಒಂದು ವೇಳೆ ನನ್ನ ಮಾತು ಮೀರಿ ನೀನು ನಡೆದಿದ್ದೆ ಆದರೆ ನಾನು ನಿನ್ನ ಪಾಲಿಗೆ ತಂದೆ ಎಂಬುದನ್ನು ಮರೆತು ನಿನ್ನ ಪಾಲಿಗೆ ವೈರಿಯಾಗಬೇಕಾಗುತ್ತದೆ. ಅಪ್ಪ, ಈ ನಿನ್ನ ಗೊಡ್ಡ ಬೆದರಿಕೆಗೆ ಹೆದರುವಂತ ಮನುಷ್ಯ ನಾನಲ್ಲ. ನಿನ್ನ ಕೈ ಕೆಳಗಡೆ ಕೆಲಸ ಮಾಡುವ ಆಳು ನಾನಲ್ಲ. ಅಪ್ಪ, ಈ ನಿನ್ನ ಆಸ್ತಿಗೆ ಆಸೆ ಪಡುವ ಮನುಷ್ಯನೂ ನಾನಲ್ಲ. ಯಾಕೆಂದರೆ ಇದು ನನ್ನ ಅಜ್ಜ ಮುತ್ತಾಜ್ಜರ ಗಳಿಸಿದ ಆಸ್ತಿ. ಇದರಲ್ಲಿ ಎಷ್ಟು ಹಕ್ಕು ನಿಂದಿದೆಯೋ ಅದರಷ್ಟು ಹಕ್ಕು ನಂದು ಇದೆ ಎಂಬುದನ್ನು ಮರೆಯಬೇಡಪ್ಪ. ಜಗದೀಶ್, ಗಂಡ ಹೆಂಡರ ತೊಗಲಿನ ತೀಟೆಗೆ ಹೊಟ್ಟಿದ ಮಗನೇ, ಹೆತ್ತ ತಂದೆ ತಾಯಿಗೆ ಉತ್ತರಿಸಿದರೆ ಕ್ಷಣಾರ್ಧದಲ್ಲಿ ಅಪ್ಪ, ಪ್ರಾಣಕ್ಕೆ ಹೆದರಿ ಮಾನವಂತ ಹೆಣ್ಣನ್ನು ಕೈ ಬಿಡುವ ಮುಟ್ಟಾಳ ನಾನಲ್ಲ. ನಾನು ಅನಿದುಕೊಂಡಂಗೆ ಈ ಊರಲ್ಲಿ ಶಾಂತಿ ನಡೆದರೆ ಸರಿ, ಇಲ್ಲದಿದ್ದರೆ ಬಡವರ ಮೇಲೆ ದಬ್ಬಾಳಿಕೆ ಮಾಡಲು ಬಂದರೆ ತಂದೆ ಎಂಬುದು ಮರೆತು ನಿಲ್ಲಬೇಕಾಗುತ್ತದೆ. ಎಚ್ಚರ! ಅಲ್ರಿ ಚೆಕ್ ಯಜಮಾನ್ರ, ಜೇರ್ ಕರ್ತ್ ನೀವು ಮನಸ್ಸು ಮಾಡಿದ್ರಿ ಅಂತ ಅನ್ಕೋ. ನಮ್ಮ ಅಮ್ಮನ ಹೋಟೆಲ್ದಿಂದ ಬರೀ ಮ್ಯಾಲಿನ ಬಸ್ ಸ್ಟಾಂಡ್ ಮ್ಯಾಲಿನ ಗುಡಿರಿ ಅಲ್ಲಿ ತನ ಸಾಲ 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 ಸಾಲಾಗಿ ಹೆಂಗ್ ನಿಂದಿರ್ತದೆ ಸರ್ಕಾರ ಚೆಕ್ ಯಜಮಾನ್ರ. ಅಂತ ಅವನ ಅಂತ ಹೊಲಸ ಹೆಣ್ಣಿನ ಸಂಬಂಧ ಯಾಕೆ ತಲೆ ಕೆಡಿಸ್ಕೊಂಡಿರಿ ಚಿಕ್ಕ ಯಜಮಾನ್ರ? ಒಂದು ಹೆಣ್ಣಿನ ಬಗ್ಗೆದಾಗ ಕೀಳಾಗಿ ಮಾತನಾಡಿದ್ರೆ ಸಿಕ್ಕಂತೆ ಕತ್ತರಿಸಿ ಬಿಟ್ಟನು ನಿಮ್ಮ ದೇಹವನ್ನು. ನಿನ್ನ ಹೆತ್ತವಳು ಒಂದು ಹೆಣ್ಣು ಎಂಬುದು ಅರ್ಥವಿಲ್ಲದೆ ಮಾತನಾಡ್ತೀಯೋ? ಹಾಗಲ್ರಿ ಚಿಕ್ಕ ಯಜಮಾನ್ರ, ಅದು ಹಾಗಲ್ರಿ. ಶೆಟ್ಟಿ, ಏನೋ ನೀನು ನನ್ನ ತಂದೆ ವಯಸ್ಸಿನವರು ಇದೆಯಂತೇಳಿ ನಿನಗೆ ಸುಮ್ಮನೆ ಬಿಟ್ಟಿದ್ದೇನೆ. ನಿಮ್ಮಂತವ್ರು ಇರೋದ್ರಿಂದಲೇ ನ್ಯಾಯ ನೀತಿ ಧರ್ಮದಿಂದ ಇರಬೇಕಾದ ಈ ಮನೆ ಅದರ್ಪದ ಹೊಗೆ ಆಡ್ತಾ ಇದೆ. ದಿನನಿತ್ಯ ಪೂಜಾ ಬಟ್ಟಿ ದಾನ ಮಾಡುವ ಈ ಮನೆ ಬಡವರ ಪಾಲಿನ ದೇವಾಲಯ. ಈಗ ನೀವು ಮಾಡುತ್ತಿರುವುದೇನು ಪಾಪದ ಕೆಲಸ, ಬಡವರ ಮೇಲೆ ದೌರ್ಜನ್ಯ. ನಿಮ್ಮಂತವ್ರು ಇರೋದ್ರಿಂದಲೇ ಹಿಂದೆ ಮಹಾಭಾರತನೇ ಹಾಳಾದಿದ್ದು. ನಿಮ್ಮಂತವ್ರು ಇರೋದು ಜನರ ಉದ್ಧಾರ ಮಾಡಕ್ಕಲ್ಲ, ಬಡವರ ರಕ್ತ ಹೀರಲಿಕ್ಕೆ. ಅಲ್ರಿ ಚಿಕ್ಕ ಯಜಮಾನ್ರ, ನಾ ಅಂತ ಮನುಷ್ಯ ಅಲ್ರಿ ಚಿಕ್ಕ ಯಜಮಾನ್ರ. ಯಾಕೆ ತಲೆ ಕೆಡಿಸ್ಕೊತೀರಿ ನೀವು? ನಮ್ಮಂತವ್ರು ಊರಾಗಿರೋದ್ರಿಂದ ಇವ್ರಾಗ ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿ ಕ್ರಾಂತಿ ತೀನ್ ಪತ್ತಿ ಕೂಡ್ಸೋದು ಎಲ್ಲ ನಡೆದವ್ರಿ ಸೌಕರ. ಶಕ್ತಿ, ಅವನಿಗೇನು ಬಂತು ಈ ಊರಿನ ಜವಾಬ್ದಾರಿ? ನೋಡು ಜಗದೀಶ್, ಕಾಲ ಮಿಂಚಿಲ್ಲ, ಇನ್ನೂ ವಿಚಾರ ಮಾಡು. ಅವಳು ಯಾವತ್ತಿದ್ದರೂ ನನ್ನ ಮನೆಯ ವಸ್ತಿಲೋ ತುಳಿಯಬಾರದು, ನನ್ನ ಮನೆಯ ಸೊಸೆಯಾಗಿ ಬರಬಾರದು. ಅಷ್ಟೇ ಅಲ್ಲದೆ ನನ್ನ ಹೆಂಡತಿಯಾಗಿ ಕೂಡ ಅವಳು ಬರಬಾರದು. ಒಂದು ವೇಳೆ ಬಂದಿದ್ದೆಯಾದರೆ ಅವಳ ಶೋಭನದ ಪ್ರಥಮ ರಾತ್ರಿ ದಿನವೇ ಅವಳನ್ನು ಅಪ್ಪ, ಅದು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ಕತ್ತಲ ಕವಿದಿದ ಈ ಮನೆಗೆ ಬೆಳಕಿಗೆ ಜ್ಯೋತಿ ದೀಪವಾಗಿ ಬರುವಳೇ ಆ ಸವಿತಾ.
ಜಗದೀಶ್, ನಿನ್ನ ಹಠವನ್ನು ನೀನು ಮುಂದೆ ವರ್ಷಿದ್ದೇಯಾದರೆ ಆಸ್ತಿಯಲ್ಲಿ ನಿನಗೆ ಬಿಡಿ ಕಾಸು ಸಿಗುವುದಿಲ್ಲ. ಅಪ್ಪ, ನೀನು ನಿನ್ನ ತಂದೆ ರಕ್ತ ಹಂಚಿಕೊಂಡು ಹೇಗೆ ಹುಟ್ಟಿದೆಯೋ ನಾನು ನಿನ್ನ ರಕ್ತ ಹಂಚಿಕೊಂಡು ಈ ಭೂಮಿಗೆ ಬಂದಿದ್ದೇನೆ. ನನಗೆ ಬರಬೇಕಾದ ಆಸ್ತಿ ನನಗೆ ಕೊಟ್ಟರೆ ಸರಿ, ಇಲ್ಲಂದರೆ ಗೊತ್ತಲ್ಲ. ಅಲ್ರಿ ಸೌಕರ, ಏನೋ ತಿಳಿಲಾರ್ದ ಅಂದಾರ, ಅದನ್ನ ಯಾಕೆ ದೊಡ್ಡದು ಮಾಡಿದ್ರಿ ಸೌಕರ? ಅಲ್ರಿ ಸೌಕರ, ಈ ಊರಿ ನಂಬುದು ಜನಕ್ಕ ತಪ್ಪು ತಿಳಿದ್ರಿ ಸೌಕರ, ತಪ್ಪು ತಿಳಿದದ. ತಿದ್ದಿ ಮಾಡಿ ಬುದ್ಧಿ ಹೇಳ ಬಿಡ್ರಿ, ಯಾಕೆ ಕೆಡಿಸ್ಕೊಡ್ತೀರಿ ಅದಕ್ಕೆ ನೀವು? ಬುದ್ಧಿ ಹೇಳುವರೆ ನೀವು ಊರಿನ ಬಗ್ಗೆದಾಗ ಯೋಚನೆ ಮಾಡ್ತೀರಾ? ದೇವರಂತೆ ನಟಿಸುವ ನಿಮ್ಮ ಬೆಳಕು ಹೊರಗೆ ಬಂದಾಗ ಆ ಜನರು ಯಾವ ನಿರ್ಧಾರಕ್ಕೆ ಬರ್ತಾರೆಂಬುದು ವಿಚಾರ ಮಾಡಿ. ನಾನಿನ್ನು ಬರುತ್ತೇನೆ. ಹೋಗು ಮಗನೇ ಹೋಗು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನಗೆ ವೈರಿಯಾದೆಯ ಮಗನೇ. ಶಕ್ತಿ, ಇನ್ನು ಮುಂದೆ ಈ ಊರಲ್ಲಿ ನಾವು ಎಚ್ಚರದಿಂದ ಜೀವನ ಮಾಡಬೇಕು. ಒಂದು ವೇಳೆ ನನ್ನ ಮಾತು ಮೀರಿ ಅವಳ ಕೈ ಹಿಡಿದುಕೊಂಡು ನನ್ನ ಮನೆಗೆ ಬಂದಿದ್ದೆ ಆದರೆ ಮನೆಯಲ್ಲಿ ಮಗನೇ, ನನ್ನ ಮೇಲಿನ ಸೇಡಿಗಾಗಿ ನನ್ನ ಮಗನನ್ನೇ ನನ್ನ ವಿರುದ್ಧ ಎತ್ತಿ ಕಟ್ಟಿದೆಯಾ ಮಗನೇ? ನೋಡು ಇನ್ನು ಮುಂದೆ ನಿನ್ನ ಜೀವನದ ಗತಿ. ಶಕ್ತಿ, ಶೆಟ್ಟಿ, ನನ್ನ ಮೇಲೆ ಮೇಲ್ಜರಾಗಿರ್ತಕ್ಕಂಥ ವಚನವನ್ನು ಹೇಳು. ಕರೆಕ್ಟ್ ಅದ್ರಿ ಸೌಕರ. ಒಂದು ಕೆಲಸ ಮಾಡನ್ರಿ, ಅದು ಹೋಗಿ ಅದೊಂದು ಮೂರು ಎಕರೆ ಆದ್ ನೋಡ್ರಿ, ಅಲ್ಲಿ ಬಂದು ಹೋಗಿ ಹೊಸ ಮಂದಿ ಕೂತು ಒಂದ್ ಸ್ವಲ್ಪ ಇದು ಕೂಡ ರೆಡ್ ಬುಲ್ ರೀ ಕುಡಿದು ಮಾಡಿ ನಮ್ಮ ದಂಡರಾಜ್ ಅದನಲ್ರಿ, ಅಲ್ಲೇ ನಿಂಬೆ ಗಿಡ ಸನಿ ಆಗ್ತಾವ್ರಿ, ಅವನಿಗೆ ಒಂದ್ ಸ್ವಲ್ಪ ಪೆಟ್ಟಾಗಿ ಬರನ್ರಿ. ಅದ್ರಾಗಲ್ರಿ ಸೌಕರ ಸಾಲ ಕೆತ್ತಿದ